ಲೈ ಅಲ್ಲಿ ಏನು ನೋಡ್ಕೊಂಡು ಯೋಚನೆ ಮಾಡ್ತಿದ್ಯಾ ಏನಂತ ಹೇಳೋ ವಿಷಯ ಯಾರಿಗೆ ಹೇಳೋದು ನಮ್ಮ ಪ್ರಾಬ್ಲಮ್ಮು ಆಯ್ತು ಓದನೆ ಕೊಡ್ಬೇಕಲ್ಲ ಏನು ವಿಷಯ ಅಂತ ಮಗಳು ಕೆಲ್ಸಕ್ಕೆ ಇಷ್ಟು ವರ್ಷ ಆಯಿತು ಸೇರಿ ಒಂದು ಪ್ರಮೋಷನ್ ಇಲ್ಲ ಒಂದು ಪ್ರೋಗ್ರೆಸ್ ಇಲ್ಲ ಪೊಲೀಸ್ ಕೆಲ್ಸಕ್ಕೆ ಸೇರಿ SP ಸಂಗ್ಲೇಯನ ಶಂಕರ್ ಬಿದಿರಿ ಕೆಂಪಯ್ಯ IPS ಅವ್ರ ಥರ ದೊಡ್ಡ ದೊಡ್ಡ ಅಧಿಕಾರಿಗಳಾಗಬೇಕಂತ ಕನ್ಸ್ಕೊಂಡಿದ್ದೆ ಏನು ಮಾಡ್ತೀಯ ಅಯ್ಯೋ ದಿನ ಬೆಳಗ್ಗೆ ಆದರೆ ಟಿ ವಿಲಿ ನ್ಯೂಸ್ ಪೇಪರಲ್ಲಿ ನಾನು ಇಂಟ್ರ್ಯೂ ಮಾಡಿ ನನ್ನ ಬಗ್ಗೆ ಸಿನಿಮಾ ತೆಗಿತಾರೆ ಅಂದ್ಕೊಂಡಿದ್ದೆ ಏನು ಮಾಡ್ತೀಯ ನನ್ನ ಹಣೆ ಬರಕಣ ಇಷ್ಟೊಂದು ನ್ಯೂಸ್ ಚಾನಲ್ಗಳು ಇದ್ದು ಒಂದು ದಿನ ಒಂದು ಸೆಕೆಂಡ್ ನನ್ನ ಮುಖ ಬಂದಿದೆಯೇನೋ ನೀನು TV ಬರೋ ಒಂದು ಸಾಧನೆ ನೀನೇನ ಮಾಡಿದ್ಯಾ ನಾನು ಸಾಧನೆ ಮಾಡಿರ್ತಿದ್ದೆ ನನ್ನ ಹಿಂದಿನವ್ರು ಏನು ಉಳ್ಸವ್ರೆ ಆ ವೀರಪ್ಪನ ನಾವು ತಡಸ್ಬಿಟ್ರು ಟೆರರಿಸ್ಟ್ಗಳನ್ನ ಮಟ್ಟ ಹಾಕ್ಬಿಟ್ರು ಅಂತಂದ್ರೆ ನಾವು ಏನಪ್ಪ ಸಾಧನೆ ಮಾಡೋಕ್ಕಾಯ್ತದೆ ಏರ್ಪೋರ್ಟಲ್ಲೋ ಬಂದರ ಪ್ರದೇಶದಲ್ಲೋ ನಮ್ಮನ್ನು ಹಾಕಿದ್ರೆ ಡ್ಯೂಟಿಗೆ ಸ್ಮಗ್ಲರ್ಗಳನ್ನ ಹಿಡಿದು ಸಾಧನೆ ಮಾಡ್ಬೋದಾಯಿತು ಅದೇ ಕಳ್ಳ ನಾವು ಡ್ಯೂಟಿ ಮಾಡೋಕ್ಕಿಲ್ವ ಚೆನ್ನಮ್ಮನಕೆರೆ ಅಚ್ಚಕಟ್ಟು ಪ್ರದೇಶ ಆ ದೊಡ್ಡ ಮರಿ ಹತ್ರ ನಾವು ಏನೋ ಸಾಧನೆ ಮಾಡೋಕ್ಕಾಯ್ತದೆ ಹಿಂಗೆ ಆದರೆ ನನ್ನ ಮುಖ TV ಬರೋದು ಯಾವಾಗ ನನ್ನ ಬಗ್ಗೆ ಸಿನಿಮಾ ತೆಗೆಯೋದು ಯಾವಾಗ ನಾನು ಡಿಪಾರ್ಟ್ಮೆಂಟಲ್ಲಿ ಹೀರೋ ಥರ ಮೆರೆಯೋದು ಯಾವಾಗ ನನ್ನ ಕೈಗೆ ದೊಡ್ಡ ದೊಡ್ಡ ಸ್ಮಗ್ಲರ್ಗಳು ಡಕೈತರುಗಳು ದೇಶ ದ್ರೋಹಿಗಳು ಅವರೆಲ್ಲ ಸಿಗೋದು ಯಾವಾಗ ಅವ್ರ ರುಂಡಗಳು ಚೆಂಡಾಡೋದು ಯಾವಾಗ ಎಲ್ಲಿದ್ದನೋ ಕಾಣಕಂದ ನನಗೆ ಪ್ರಮೋಷನ್ ಕೊಡ್ಸೋ ಆ ಕಳ್ಳ ಬಿಡು ಮಗ ಜಾಸ್ತಿ ಫೀಲ್ ಮಾಡಬೇಡ ಅದೇನೋ ಗಾದೆ ಹೇಳ್ತಾರಲ್ಲ ತಿನ್ನು ಅಕ್ಕಿ ಕಾಳ ಮೇಲೆ ಅವನವನ ಹೆಸರು ಬರ್ದಿರತ್ತಂತೆ ಹಾಗೆ ನಮ್ಮ ಪ್ರಮೋಷನ್ಗೋಸ್ಕರ ದೇವ್ರು ಯಾವ್ದಾರ ಒಂದು ಕಳ್ಳ ಸೃಷ್ಟಿ ಮಾಡದೇ ಇರ್ತಾನ ಹಾಯ ಏನು ಸೃಷ್ಟಿ ಮಾಡ್ತಾನೋ ಏನೋ ಲೋ ಮಗ ನನ್ನ ಪ್ರಮೋಷನ್ಗೋಸ್ಕರ ಸೃಷ್ಟಿ ಮಾಡಿದ ಆ ಕಳ್ಳಿನ ದೇವರು ಹುಡುಕೊಟ್ಬಿಟ್ಟ ಕಣೋ ಏನು ಹೇಳ್ತಾ ಇದೆಯೋ ಅಲ್ಲಿ ನೋಡು ನಮ್ಮ ಜಯದೇವ್ ಸಾಹೇಬ್ರು ಹುಡುಕಿದ್ ನರ್ಸಲ್ವಾ ಕಣಿ ಕೇಳು ಬಿಲ್ಕುಲ್ ಅವಳೇ ಕನ್ಲ ಬಾ ಇಟ್ಕೊಬಿಡೋಣ ಬೇಡ ಹಿಡಿಯಕ್ಕೆ ಹೋಗ್ಬಿಟ್ರೆ ಓಡೋಗ್ಬಿಡ್ತಾಳೆ ಮತ್ತೇನು ಮಾಡೋದು ಅವಳು ಗೊತ್ತಿಲ್ಲದೆ ಫಾಲೋ ಮಾಡೋಣ ಅವಳು ಹಿಂದೆನೇ ಹೋಗಿ ಮನೆ ಯಾವುದಂತ ಗೊತ್ತಾದ ತಕ್ಷಣ ಸಾಹೇಬ್ರಿಗೆ ಫೋನ್ ಮಾಡಿ ಅವ್ರ ಕೈಯಿಂದನೇ ಅರೆಸ್ಟ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬಿಡೋಣ ಏನಂತ ಇದಕ್ಕೆ ಒಳ್ಳೆ ತಲೆ ಕಣ ನಿಂದು ಈ ನರ್ಸ್ನ ಹಿಡಿದ್ರೆ ಪ್ರಮೋಷನ್ ಗ್ಯಾರಂಟಿ ತಾನೆ ನಡಿ ಹೋಗೋಣ ನರ್ಸ್ ಅವಳ ಮನೆಗೆ ಹೋಗ್ತಾಳೆ ಅಂದರೆ ನಮ್ಮ ಸಾಹೇಬ್ರು ಸಂಬಂಧಿಕರ ಮನೆಗೆ ಬಂದುಬಿಟ್ಟಿದ್ದಾಳೆ. ನರ್ಸು ಯಮ್ಮನ ಹುಡ್ಕೊಂಡು ಬರ್ಬೇಕಾರೆ ಏನಾರು ಒಂದು ಮುಖ್ಯವಾದ ಕಾರಣ ಇರಬೇಕು. ಇದೇನು ಆಶ್ಚರ್ಯ ಅಮ್ಮವ್ರೆ, ನೀವು ನಮ್ಮನೆ ಬಂದಿದ್ದೀರಾ, ಬನ್ನಿ ಒಳಗೆ.
ಬಾ ನೋಡೋಣ. ಬನ್ನಿ ಅಮ್ಮೋರೆ, ಕೂತ್ಕೊಳ್ಳಿ. ಪರವಾಗಿಲ್ಲ ದೇವಿ. ನಿಮಗೆ ಗೊತ್ತಾ, ನಿಮ್ಮನ್ನು ಹುಡುಕೊಂಡು ನಿಮ್ಮ ಮನೆ ತನಕ ಬಂದಿದ್ದೆ ನಾನು. ಗೊತ್ತು ದೇವಿ, ನೀನು ನನ್ನನ್ನು ಹುಡ್ಕೊಂಡು ಬಂದಿದ್ದು ಗೊತ್ತು, ನಿನ್ನನ್ನು ಅಲ್ಲಿಗೆ ಯಾರು ಕಳಿಸಿದ್ರು ಅಂತಲೂ ಗೊತ್ತು. ಅದರಲ್ಲೂ ನೀನು ಹುಡ್ಕೊಂಡು ಬಂದಾಗ ನಾನು ಅಲ್ಲೇ ಇದ್ದೆ. ಅಮ್ಮೋರೆ, ಏನು ಹೇಳ್ತಿದ್ದೀರ ನೀವು? ನಾನು ಬಂದಾಗ ನೀವು ಅಲ್ಲೇ ಇದ್ರಾ? ಮತ್ತೆ ನನ್ನ ಯಾಕೆ ಮಾತಾಡಿಸ್ಲಿಲ್ಲ? ಮಾತಾಡ್ಸೋ ಪರಿಸ್ಥಿತಿಲಾಗಲಿ, ಮುಖ ತೋರಿಸೋ ಪರಿಸ್ಥಿತಿಲಾಗಲಿ ನಾನು ಇರಲಿಲ್ಲ ದೇವಿರಿ. ನಿಜ ಹೇಳಬೇಕು ಅಂದರೆ ಒಂಥರ ತಲೆ ಮರ್ಚ್ಕೊಂಡು ಓಡಾಡ್ತಾರಲ್ಲ, ಹಾಗೆ ಓಡಾಡ್ತಾ ಇದ್ದೆ. ತಲೆ ಮರೆಸ್ಕೊಂಡು ಏನು ಹೇಳ್ತಿದ್ದೀರಾ ಅಮ್ಮೋರೆ? ಹೌದು, ಅವತ್ತು ದೇವಸ್ಥಾನದಲ್ಲಿ ಕಾವೇರಮ್ಮನವರು ನಿಮ್ಮನ್ನ ಕೂಗ್ಕೊಂಡು ಓಡ್ ಬರ್ತಾ ಇದ್ರು, ನೀವು ಕೇಳಿಸ್ಕೊಳ್ದೆ ಆಟೋ ಹತ್ಕೊಂಡು ಓಡೋದ್ರಲ್ಲ, ಯಾಕೆ? ಅಂದಹಾಗೆ ನಿಮಗೂ ಕಾವೇರಮ್ಮನವ್ರಿಗೂ ಹೇಗೆ ಪರಿಚಯ? ಏನು ಸಂಬಂಧ ಅಮ್ಮೋರೆ? ಅದು ಅಲ್ಲದೆ ಕಾವೇರಮ್ಮನವರು ನಿಮ್ಮನ್ನ ಯಾಕೆ ಹುಡುಕ್ತಾ ಇದ್ದಾರೆ? ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಚಿದಂಬರ ರಹಸ್ಯ ಅಂತ ಅನ್ನಿಸ್ತಾ ಇದೆ. ಚಿದಂಬರ ರಹಸ್ಯ? ಹೌದು ದೇವಿರಿ, ಚಿದಂಬರ ರಹಸ್ಯನೇ. ಅಂಥದ್ದೊಂದು ರಹಸ್ಯ ನನ್ನೊಳಗಿರೋದ್ರಿಂದಾನೇ ಕಾವೇರಮ್ಮನವ್ರಿಗೂ ಆ ಇನ್ಸ್ಪೆಕ್ಟ್ರಿಗೂ ನಾನು ವಾಂಟೆಡ್ ಪರ್ಸನ್ ಆಗಿರೋದು. ಚಿದಂಬರ ರಹಸ್ಯ ನಿಮ್ಮೊಳಗಿದೆಯಾ? ಏನಮ್ಮೋರೆ ಅದು? ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು ದೇವಿ. ಅದನ್ನು ಹೇಳಬೇಕು ಅಂತಾನೆ ಅವತ್ತು ನಿಮ್ಮ ಮನೆವರೆಗೂ ಬಂದೆ. ಆದರೆ ನೀನು ನಿನ್ನ ಮಗಳ ದುಡ್ಡು ಕಾಸಿನ ವಿಷಯ ಮಾತಾಡ್ತಾ ಇದ್ದೆ. ಅದ್ರ ಮಧ್ಯ ನಾನು ಹೇಳೋದು ಸರಿ ಇರಲ್ಲ ಅಂತ ವಾಪಸ್ ಹೋದೆ. ಅದರಲ್ಲೂ ಆ ವಿಷಯನ ನಿನ್ನೊಬ್ಬಳಿಗೆ ಹೇಳಬೇಕಾಗಿತ್ತು. ನನ್ನೊಬ್ಬಳಿಗೆ ಹೇಳೋಕೆ ಅಂತ ಬಂದ್ರ? ಏನು ವಿಷಯ ಅಮ್ಮೋರೆ? ಅದು ಬರೀ ವಿಷಯ ಅಲ್ಲ ದೇವಿರಿ, ರಹಸ್ಯನೇ. ರಹಸ್ಯ? ಏನು ಹೇಳಿ ಅಮ್ಮೋರೆ? ಹೇಳ್ತೀನಿ ದೇವಿರಿ, ಇವತ್ತು ಹೇಗಾದರೂ ಸರಿ ಹೇಳಲೇಬೇಕು ಅಂತಾನೆ ಬಂದಿದ್ದೀನಿ. ಎಷ್ಟೋ ವರ್ಷಗಳಿಂದ ಆಗುಟ್ಟನ ನನ್ನೊಳಗೆ ಇಟ್ಕೊಂಡು ನಾನು ಒಬ್ಬಳೇ ಕೊರಗ್ತಾ ಇದ್ದೀನಿ ದೇವಿರಿ. ಈ ವಿಷಯನ ಯಾರ ಹತ್ರನಾದರೂ ಹೇಳಿ ನನ್ನ ಮನಸ್ಸನ್ನು ನಗರ ಮಾಡಿಕೊಂಡು ಈ ಊರನ್ನೇ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ಇವತ್ತು ನಿನ್ನ ಹತ್ರ ಹೇಳಲೇಬೇಕು ಅಂತ ಇಟ್ಟಿ ಮನಸ್ಸು ಮಾಡಿ ಬಂದಿದ್ದೀನಿ. ನಾನೀಗ ಹೇಳೋ ರಹಸ್ಯನ ನೀನು ಯಾರಿಗೂ ಹೇಳಬಾರ್ದು. ಯಾರಿಗೂ ಅಂದರೆ? ಯಾರಿಗೆ ಅಂದರೆ ಯಾರೊಬ್ರಿಗೂ ದೇವಿರಿ, ಕೊನೆಗೆ ನಿನ್ನ ಮಗಳು ಶ್ರಾವಣಿಗೂ, ಮುಖ್ಯವಾಗಿ ಕಾವೇರಮ್ಮನವ್ರಿಗೆ. ಇವ್ರು ಯಾರಿಗೂ ಈ ರಹಸ್ಯನ ಹೇಳಲ್ಲ ಅಂತ ನನಗೆ ಭಾಷೆ ಕೊಡು. ಇಲ್ಲ, ಖಂಡಿತ ಯಾರಿಗೂ ಹೇಳೋದಿಲ್ಲ. ನೀವು ನನ್ನನ್ನು ನಂಬಬಹುದು. ಸರಿ, ಹೇಳ್ತೀನಿ. ಈ ರಹಸ್ಯನ ನಿನ್ನ ಹತ್ರ ಮಾತ್ರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇನ್ನು ವ್ಯಕ್ತಿ ಕಾವೇರಮ್ಮ ಇದ್ದಾರಲ್ಲ, ಅವ್ರ ಮಗ ನಾಗಾರ್ಜುನ ಏನಿದ್ದಾನೆ, ಯಾರಿ ನೀವು? ಕಿಟಕಿ ಹತ್ರ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ? ನೋಡಿದ್ರೆ ಗೊತ್ತಾಗಲ್ವಾ ನಾವು ಪೊಲೀಸ್ನವರು ಅಂತ? ನಮ್ಮ ಸಾಹೇಬ್ರು ನರಸಮ್ಮನ ಫಾಲೋ ಮಾಡ್ಬಿಟ್ಟು ನೀವು ಹೇಳ್ತಿದ್ರಲ್ಲ ನನ್ನ ರಹಸ್ಯನ ಅದು ತಿಳ್ಕೊಬರಕ್ಕೆ ಕೇಳಿದ್ರು.
ಬಾಗಲ್ದಾಗ ಹೊಡೋಗ್ಬಿಡ್ತೀಯ, ಅದಕ್ಕೆ ಚಿಲ್ಕ ಹಾಕಿದ್ದು. ನೋಡಿ ಹುಡುಗಾಟ ಆಡ್ಬೇಡಿ, ಬಾಗಿಲು ತೆಗಿರಿ. ಹಾ ಅದೇನ್ ರಹಸ್ಯ ಅಂತ ಹೇಳ್ತಿದ್ದಲ್ಲ ಅದ್ ಹೇಳ್ಬಿಡು, ಆಮೇಲೆ ಬಾಗಲ್ ತೆಗಿತೀನಿ. ನೋಡಿ ನನಗೆ ಯಾವ ರಹಸ್ಯನೂ ಗೊತ್ತಿಲ್ಲ, ಬಾಗಿಲು ತೆಗಿರಿ. ಹಾಗಾದ್ರೆ ಬಾಗಲ್ ತೆಗಿಯಲ್ಲ. ಈಗ ಏನಾದ್ರೂ ನೀನ್ ಬಾಗಿಲು ತೆಗಿಲಿಲ್ಲ ಅಂದ್ರೆ ನಿಮ್ ಮೇಲಧಿಕಾರಿಗೆ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ. ಫಸ್ಟು ನಮ್ಮ ಸಾಹೇಬ್ರಿಗೆ ಉತ್ತರ ಕೊಡು, ಆಮೇಲೆ ನಿಮ್ಮ ಮೇಲಧಿಕಾರಿಗಳಿಗೆ ಹೋಗಿ ಕಂಪ್ಲೇಂಟ್ ಕೊಡಿವ್ರಂತೆ. ನಾವು ಸುರೇಶ ಸಾಹೇಬ್ರಿಗೆ ಫೋನ್ ಮಾಡ್ಲಾ? ನನ್ನ ಮೊಬೈಲ್ ಕರೆನ್ಸಿ ಹಾಕಲ್ಲ, ನಿನ್ನ ಮೊಬೈಲ್ ಮಾಡ. ನನ್ನ ಮೊಬೈಲ್ ಕರೆನ್ಸಿ ಇದ್ದಿದ್ರೆ ನಾನು ಯಾಕೋ ನಿನಗೆ ಹೇಳ್ತಿದ್ದೆ. ನೀನೊಂದು ಕೆಲಸ ಮಾಡೋ, ಕಾಯಿನ್ ಬೂತಿಂದ ಸಾಹೇಬ್ರಿಗೆ ಫೋನ್ ಮಾಡಿ ಬರ್ತೀನಿ, ಅಲ್ಲಿ ಗಂಟ ಜೋಪಾನಾಗಿ ನೋಡ್ಕೊ. ನೋಡ್ಕೊತೀನಿ ಹೋಗ. ಅಲ್ಲಿ ಮಾಡ್ದಲ್ಲಪ್ಪ ಪಾಟ್ ಬೀಳಿಸ್ತಲ್ಲ, ಹಂಗೆ ಎಡವಟ್ ಮಾಡಬೇಡ ನೀನು. ಗೊತ್ತೋಗ. ಏನು ಗೊತ್ತ ಏನೋ. ರೀ ಬಾಗಿಲು ತೆಗಿರಿ, ಬಾಗಿಲು ತೆಗಿರಿ ಪ್ಲೀಸ್. ಹಲೋ, ಯಾರು? ಸರ್ ನಾನು ಸರ್ ಕಾನ್ಸ್ಟೇಬಲ್ ಹರೀಶ್ ಮಾತಾಡ್ತಾ ಇರೋದು. ಯಾವ್ದು ಈ ನಂಬರು? ಯಾವುದೋ ಕಾಯಿನ್ ಬುತ್ತಿಂದ ಮಾತಾಡ್ತಿರೋ ಹಾಗಿದೆ. ನಿನ್ನ ಫೋನ್ ಏನಾಯ್ತು? ಸರ್ ಕರೆನ್ಸಿ ಖಾಲಿ ಆಗಿಬಿಟ್ಟಿತ್ತು. ಏಕೆ? ಕರೆನ್ಸಿ ಹಾಕ್ಸೋದಿಕ್ಕೆ ಯಾರು ಪಕ್ಕ ಸಿಗ್ಲಿಲ್ವಾ? ಸರ್ ಸರಿ ಸರಿ, ಇಷ್ಟು ಸಾಕು. ಏನು ಫೋನ್ ಮಾಡಿದ್ದು? ಸರ್ ಇಂಪಾರ್ಟೆಂಟ್ ವಿಷಯ ಸರ್. ಇಂಪಾರ್ಟೆಂಟ್ ವಿಷಯನಾ? ಏನದು? ಅದೇ ಸರ್, ಯಾವುದೋ ಒಂದು ನರ್ಸ್ ಹುಡುಕ್ತಿದ್ರಲ್ಲ, ಅವಳು ಸಿಕ್ಕಿದ್ದಾಳೆ. ಏನು? ನರ್ಸ್ ಸಿಕ್ಕಿದ್ಲಾ? ಹೌದು ಸರ್. ಎಲ್ಲಿ ಸಿಕ್ಕಿದ್ಲು? ಸರ್ ಮಾಮೂಲಿ ಅಂಗಡಿಯಲ್ಲಿ ಟೀ ಕುಡಿತಿದ್ದ ಸರ್, ಹಂಗೆ ಮುಂದೆ ಹೋದ್ಲು, ಫಾಲೋ ಮಾಡ್ಕೊಂಡು ಹೋಗಿದ್ದೀವಿ. ಗೊತ್ತಾಯ್ತಾ? ಸರ್ ಅವಳು ಅವ್ರ ಮನೆಗೆ ಹೋಗಿಲ್ಲ. ಮತ್ತೆ ಸರ್ ನಿಮ್ಮ ಬಾಮ ಇದ್ನತ್ತೆ ದೇವಿರಮ್ಮ, ಸರ್ ದೇವಿರಮ್ಮನ ಹುಡ್ಕೊಂಡು ಅವ್ರ ಮನೆಗೆ ಹೋದ್ಲು ಸರ್. ಆಮೇಲೆ ಸರ್ ಆ ನರ್ಸು ಸಾಮಾನ್ಯದಾಳಲ್ಲ ಸರ್, ದೇವಿರಮ್ಮಂಗೆ ಅದೇನೋ ಗುಟ್ಟಿರ್ತೀನಿ ಅಂದ್ಬಿಟ್ಟು ಭಾಷೆ ತಗೋತಿದ್ಲು, ಯಾರಿಗೆ ಹೇಳ್ಬೇಡ ಅಂತ. ಗುಟ್ಟ? ಸರ್ ಇನ್ನೇನು ಗುಟ್ಟು ಹೇಳ್ಬೇಕು ಸರ್, ಅಷ್ಟಲ್ಲಿ ನಮ್ಮ ಆನಂದ ಇದಾನಲ್ಲ ಸರ್, ಪಾಟ್ ಬೀಳ್ಸ್ಬಿಟ್ಟು ಎಲ್ಲ ಕುಡಿಸ್ಬಿಟ್ಟ ಸರ್. ಛೇ, ಎಂತ ಕೆಲಸ ಮಾಡ್ತೀರಯ್ಯ? ಈಗ ನರ್ಸಲ್ಲಿದ್ದಾಳೆ? ಸರ್ ದೇವಿರ ಮನೆಯಲ್ಲೇ ಇದ್ದಾಳೆ, ನೀವು ತಕ್ಷಣ ಬಂದರೆ ಅವಳು ಎಂಕ್ವೈರಿ ಮಾಡ್ಬೋದು ಸರ್. ಸರಿ, ನಾನು ತಕ್ಷಣ ಬರ್ತೀನಿ, ನೀವು ಹೋಗಿ ಕಾಲ್ ಕಾಯ್ತಾ ಇರಿ. ಸರಿ ಸರ್. ಸಾಹೇಬ್ರು ಫೋನ್ ಮಾಡಿದ್ದೀನ? ಮಾಡಿದೇಕಲ್ಲ, ನರ್ಸ್ ಸಿಕ್ಕಿರೋ ವಿಷಯನೂ ಹೇಳಿದ್ದೀನಿ. ಅಂದಾಗೆ ಸಾಹೇಬ್ರು ಏನಂದ್ರು? ತಕ್ಷಣ ನಾನು ಬರ್ತೀನಿ, ಅವಳನ್ನೆಲ್ಲೋಗೋಕ್ಕೂ ಬಿಡಬೇಡಿ ಅಂದರು. ಎಲ್ಲಿ ಬಿಟ್ಬಿಡ್ತೀವಿ, ಇಲ್ಲೇ ನಾಯಿ ಥರ ಕಾವಲು ಕಾಯ್ತಲ್ವಾ? ಪೊಲೀಸರ ಮೇಲೆ ನೀವು ಹವಾಜಾಗ್ತೀರಾ? ಒಂದು ನಿಮಿಷ ಇರಿ, ಸಾಹೇಬ್ರು ಬರ್ತಾರೆ, ನಿಮ್ಗೆ ಕಬ್ಬು ಬೀಳಿಸ್ತಾರೆ. ನೋಡ್ರಪ್ಪ, ದಯವಿಟ್ಟು ನನ್ನ ಹೊರಗಡೆ ಹೋಗೋದಕ್ಕೆ ಬಿಡಿ, ನಿಮಗೆ ತಮ್ಮಯ್ಯ ಅಂತೀನಿ. ನೋಡಿ ನಿಮ್ ಸಾಹೇಬ್ ಹುಡುಕ್ತಾರ ನರ್ಸ್ ನಾನಲ್ಲ, ಅದು ಬೇರೆ ಯಾರೋ. ಇಷ್ಟೋ ತನಕ ಬೈತಾ ಇದ್ದೆ ನಮ್ಮನ್ನ, ಸಾಹೇಬ್ರು ಬರ್ತಾರೆ ಅಂತ ಗೊತ್ತಾದ್ಮೇಲೆ ಖುಷಿ ಹೊಡಿತೀಯಾ? ಅವೆಲ್ಲ ನಮ್ಮ ಹತ್ರ ನಡೆಯಲ್ಲ. ನಮ್ಮ ಸಾಹೇಬ್ರಿಂದ 5 ನಿಮಿಷದಲ್ಲಿ ಬರ್ತಾರೆ, ಸ್ಟೇಷನ್ಗೆ ತಗೊಂಡು ಹೋಗಿ ಗಂಟಲಿರೋ ಗುಟ್ಟೆಲ್ಲನೂ ಕಕ್ಕಿಸ್ತಾರೆ, ಇಷ್ಟ ಇಲ್ಲ. ಐದೇ ನಿಮಿಷ ನಮ್ಮ ಸಾಹೇಬ್ರು ಬಂದ್ಬಿಡ್ತಾರೆ.
ಇನ್ಸ್ಪೆಕ್ಟ್ರು ನನ್ನೊಳಗಿರೋ ರಹಸ್ಯನ ಬಾಯಿ ಬಿಡಿಸ್ತಾ ಇವತ್ತು ಬಿಡಲ್ಲ. ದೇವಿರಿ, ಆ ರಹಸ್ಯ ಏನಾದರೂ ಪ್ರಪಂಚಕ್ಕೆ ಗೊತ್ತಾದ್ರೆ, ಅದರಲ್ಲೂ ಕಾವೇರಮ್ಮನವರು ಅವ್ರ ಗಂಡ ಮಿನಿಸ್ಟ್ರಿಗೆ ಏನಾದರೂ ಗೊತ್ತಾದ್ರೆ ಕಥೆನೇ ಮುಗೀತು. ಆಕೆ ಯಾರು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಾಗ್ತಾನೆ ಇಲ್ಲ ದೇವಿರಿ. ಸತ್ತೋಗ್ಬೇಡ ಅನ್ನಿಸ್ತಾ ಇದೆ. ನಮಸ್ತೆ ಸರ್, ಬನ್ನಿ ಸರ್. ಎಲ್ಲಿದ್ದಾಳೆ ಸರೋಜ? ಒಳಗಡೆ ಇದ್ದಾರೆ ಸರ್. ನೋಡಿ ಸರ್, ಎಲ್ಲೂ ಹೋಗ್ದಂಗೆ ಚಿಲ್ಕ ಹಾಕೊಂಡು ಕಾಲ್ ಕಾಯ್ತಿದ್ದೀವಿ. ಗುಡ್ ಗುಡ್, ವೆರಿ ಗುಡ್ ಕಣಯ್ಯ. ಜೀವನದಲ್ಲಿ ಮೊದಲನೇ ಸಲ ಒಳ್ಳೆ ಕೆಲಸ ಮಾಡಿದ್ಯಾ. ಸರ್ ಅವ್ನು ಫೋನ್ ಮಾಡಿ ಬರತನಕ ಜೋಪಾನ ಕಾದಿದ್ದು ನಾನು. ಓ ಆಯ್ತು ಕಣಯ್ಯ, ನಿನ್ಗೂ ಒಂದು ಗುಡ್ ಹಾಕ್ತೀನಿ ತಗೊಳಯ್ಯ. ಆ ತಾಯಿ ದರ್ಶನ ಮಾಡೋಣ, ಬಾಗಿಲು ತೆಗೀನಿ. ಎಲ್ಲರೂ ನರ್ಸು? ಇಲ್ಲೇ ಇದ್ರು ಸರ್. ಎಲ್ಲಮ್ಮ ನರ್ಸು? ಯಾವ ನರ್ಸು? ಯಾವ ನರ್ಸ್ ಅಂತ ಕೇಳ್ತಾ ಇದೆಯಾ? ಇಷ್ಟೊತ್ತಂಗ ಕೂತ್ಕೊಂಡು ಮಾತಾಡ್ತಾ ಇದ್ರಿ. ರೀ, ನಿಮ್ಗೇನು ತಲೆ ಕೆಟ್ಟಿದ್ಯಾ? ಈ ಮನೇಲಿ ನನ್ನನ್ನು ಬಿಟ್ರೆ ಬೇರೆ ಯಾರೂ ಇಲ್ಲ. ಓ ಏನಮ್ಮ ಸತ್ಯ ತಲೆ ಮೇಲೆ ಹೊಡೆದಂಗೆ ಹೇಳ್ತಿದ್ಯಾ ಸುಳ್ಳ? ಇಲ್ಲಿ ಯಾರು ಸುಳ್ಳು ಹೇಳ್ತಿಲ್ಲ, ಇಲ್ಲಿ ಯಾವ ನರ್ಸು ಇಲ್ಲ. ನಿಮ್ಗೆ ಏನಾದರೂ ನರ್ಸ್ ಬೇಕು ಅಂದ್ರೆ ಯಾವ್ದಾದ್ರು ಆಸ್ಪತ್ರೆಗೆ ಹೋಗಿ ಹುಡುಕಿ. ಸರ್ ಈ ಅಮ್ಮ ಸುಳ್ಳು ಹೇಳ್ತಿಲ್ಲ ಸರ್. ನರ್ಸ್ನ ಫಾಲೋ ಮಾಡ್ಕೊ ಬಂದು ಚಿಲ್ಕ ಹಾಕಿ ಹೊರಗಡೆ ಇದ್ದೀವಿ, ನೀವು ಬರ್ತಿದ್ದೀರಿ ಅಂತ ಕಿಟಕಿಲಿ ಹೇಳ್ದ ಸರ್. ಇವಾಗ ನೋಡಿದ್ರೆ ಕಾಣಿಸ್ತಾನೆ ಇಲ್ಲ. ಹುಡುಕ್ರು, ಮನೇಲಿ 1 ಇಂಚು ಜಾಗ ಬಿಡದಂಗೆ ಎಲ್ಲ ಕಡೆ ಸರ್ಚ್ ಮಾಡಿ ಹೋಗಿ. ಓಕೆ ಸರ್. ಏನಾಯ್ತು ಸರ್? ಅದು ಎಲ್ಲ ಕಡೆ ಹುಡುಕ್ತ ಸರ್, ಎಲ್ಲ ಸಿಕ್ಕಿದ್ಲಾನ? ಇಲ್ಲ ಸರ್, ಈ ಕಡೆ ನೋಡಿದ್ರೆ ಹೇಳಿ ಸಿಗಿಲ್ಲ. ಎಲ್ಲಾದ್ರೂ ಹೊಲ ತಿತ್ತಿಲ್ಲ ಹೋಗಿ. ಇಲ್ಲದೆ ಇರೋರನ್ನ ಹುಡುಕಿದ್ರೆ ಎಲ್ಲಿಂದ ಸಿಗ್ತಾರೆ? ಸರ್ ಸತ್ಯವಾಗ್ಲೂ ಹೇಳ್ತಿದ್ದೀನಿ ಸರ್, ಅವಳು ಇಲ್ಲೇ ಇದ್ಲು. ದೇವಿರಮ್ಮ, ನರ್ಸ್ನ ಎಲ್ಲಿ ಕಳಿಸ್ತೆ? ಯಾವ ನರ್ಸು? ಏನೋ ರಹಸ್ಯ ಹೇಳ್ತೀನಿ ಅಂತ ಹೇಳಿದಂತಲ್ಲ ಆ ನರ್ಸು. ಏನದು ರಹಸ್ಯ? ಯಾರಿಗೆ ಸಂಬಂಧಪಟ್ಟ ರಹಸ್ಯ? ಓ, ನಮ್ಮ ಅತ್ತೆ ಕಾವೇರಿಗೆ ಗೊತ್ತಾಗ್ಲೇಬಾರ್ದು ಅಂತ ಪ್ರಾಮಿಸ್ ತಗೊಂಡಿದ್ದಾಳಂತೆ. ಏನದು ರಹಸ್ಯ? ಏನ್ ಹೇಳಿದವಳು? ನನಗೆ ಯಾವ ನರ್ಸು ಗೊತ್ತಿಲ್ಲ. ಇನ್ನು ಅವಳು ಏನು ರಹಸ್ಯ ಹೇಳಿದ್ಲು ಅಂತ ಕೇಳಿದ್ರೆ ನಾನೇನು ಹೇಳಿ ಸ್ವಾಮಿ? ನಾಟಕ ಮಾಡಬೇಡ ದೇವಿರಮ್ಮ, ಇದು ಸ್ಟೇಜ್ ಅಲ್ಲ. ನಾನು ನಾಟಕ ಮಾಡ್ತಾ ಇದ್ದೀನ? ನಾಟಕ ಮಾಡ್ತಿರೋದು ನೀವು. ನಿಮ್ಮ ಪೊಲೀಸ್ನವರೆಲ್ಲ ಕರ್ಕೊಂಬಂದು ಅವರಿಂದ ನಾಟಕ ಮಾಡಿಸ್ತಾ ಇದ್ದೀರಾ. ಮೊದಲು ನರ್ಸ್ ಎಲ್ಲಿ ಅಂತ ಕೇಳಿ ಆಮೇಲೆ ನಾನು ಒಪ್ಪಿಗೆ ಇಲ್ಲದೆ ಮನೆಯೆಲ್ಲ ಹುಡುಕ್ತಾ ಇದ್ದೀರಾ. ಅವಳು ಸಿಗ್ಲಿಲ್ಲ, ಈಗ ಅವಳು ಏನು ರಹಸ್ಯ ಹೇಳಿದ್ಲು ಅಂತ ನಾನು ಕೇಳ್ತಾ ಇದ್ದೀರಾ?